ನಮಸ್ಕಾರ ವೀಕ್ಷಕರೇ. ಆಧ್ಯಾತ್ಮಿಕ ಕೆಲವು ಮಹತ್ವದ ವಿಷಯಗಳು, ವಾಸ್ತವಿಕ ಬದುಕಿನ ಜನರ ಕೆಲವು ವಿಚಾರಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ನಮ್ಮ ಜೀವನದಾಗ ನಿಮ್ಮ ಹತ್ತಿರ ಹಣ ಇಲ್ಲದಿದ್ದರೂ ಪರವಾಗಿಲ್ಲ, ಆಸ್ತಿ ಅಂತಸ್ತು ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ನಿನ್ನ ಹತ್ತಿರ ಮಾತನಾಡೋ ಪದ್ಧತಿ, ನಂಬಿಕೆ, ವಿಶ್ವಾಸ, ನೀನು ನಿನ್ನ ಮನಸ್ಸಿನಿಂದ ಸಿರಿವಂತ ಇದ್ದರೆ ಸಾಕು. ಒಂದು ವೇಳೆ ನಿನ್ನ ಹತ್ತಿರ ಕೋಟಿ ಹಣ ಇದ್ದು ನಿನ್ನ ಮನಸ್ಸು ಒಳಕಾಗಿದ್ದರೆ ನಿನ್ನ ಜೀವನದಲ್ಲಿ ಎಲ್ಲರಿಗಿಂತಲೂ ಬಡವನೇ. ಹಣ ಇದ್ದರೆ ನಿನ್ನ ಮನಸ್ಸು ಸರಿ ಇಲ್ಲ ಅಂದರೆ ಬಡವರಲ್ಲಿಯೇ ತೀರ ಬಡವ. ನೋಡಿ, ನಿಮ್ಮ ಸಂಸಾರಕ್ಕೆ ನಿಮ್ಮ ಮನೆಯಲ್ಲಿ ಕಡಿಮೆ ಇದ್ದರೆ ಬೇರೊಬ್ಬರಿಗೆ ಯಾವತ್ತೂ ಕೈ ಚಾಚಬೇಡಿ. ಈಗಿನ ಕಾಲದಲ್ಲಿ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಹೇಳಿಬಿಡುತ್ತಾರೆ. ಅದರಲ್ಲೂ ರಕ್ತ ಸಂಬಂಧಿಕರನ್ನು ಯಾವುದೇ ಕಾರಣಕ್ಕೂ ಕೇಳಲು ಹೋಗಬೇಡಿ. ಏಕೆಂದರೆ ಇವತ್ತು ಕೊಟ್ಟ ಕೈಗಳು ನಾಳೆ ಅದೇ ನಾಲಿಗೆಯಿಂದ ವಿಷವನ್ನು ಕಾರಲು ಶುರು ಮಾಡುತ್ತಾರೆ. ರಕ್ತ ಸಂಬಂಧಿ ಯಾವತ್ತಿದ್ದರೂ ನಮ್ಮ ಅಭಿವೃದ್ಧಿ ಎಂದು ಬಯಸುವುದಿಲ್ಲ. ಅವರು ಯಾವತ್ತಿದ್ದರೂ ನಮ್ಮ ಶತ್ರು ಇದ್ದಂಗೆ. ಬೇಕಾದರೆ ಹೊರಗಡೆ ಕೇಳಿ ನೋಡಿ, ಇಲ್ಲದಿದ್ದರೂ ಪರವಾಗಿಲ್ಲ, ಆದರೂ ಮಾರ್ಗದರ್ಶನವಾದರೂ ಕೊಡ್ತಾರೆ. ಅವರು ನಮ್ಮ ರಕ್ತ ಸಂಬಂಧಿಗಳಿಗೆ ಕೇಳಿದರೆ ದಾರಿ ತಪ್ಪಿಸುತ್ತಾರೆ. ಇದು ಕೈ ಅನಿಸಿದರೂ 100ಕ್ಕೆ 100 ಸತ್ಯ ಮಾತು. ಜೀವನದಲ್ಲಿ ಇಷ್ಟೇ ಕುದುರೆ ಎಷ್ಟೇ ಸರಿಯಾಗಿ ಬಂಡಿ ಎಳೆದರೂ ಕೂಡ ಅದಕ್ಕೆ ಚಾಟಿ ಏಟು ತಪ್ಪಿದಲ್ಲ. ಮತ್ತು ಈ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಎಷ್ಟೇ ನಿಯತ್ತಿನಿಂದ ನಂಬಿಕೆಯಿಂದ ಸಮಾಜಕ್ಕಾಗಿ ಕೆಲಸ ಕಾರ್ಯಗಳು ಮಾಡಿದರೂ ಸಹ ಜನರ ನಿಂದನೆಗಳು, ಟೀಕೆಗಳು, ಅವಮಾನಗಳು ಇದು ಯಾವತ್ತೂ ತಪ್ಪಿದಲ್ಲ. ಒಂದು ಮರವು ಅದು ಎಷ್ಟೇ ಸಿಹಿಯಾದ ಹಣ್ಣುಗಳು ಕೊಟ್ಟರೂ ಅದಕ್ಕೆ ಜನರ ಕಲ್ಲೇಟು ತಪ್ಪದಲ್ಲ. ಮತ್ತು ಇಲ್ಲಿ ಸಮಾಜದಲ್ಲಿ ನಿಯತ್ತಿನಿಂದ ನಂಬಿಕೆಯಿಂದ ಇದ್ದರೂ ಸಹ ಸಮಾಜ ಜನರ ಮಾತಿನ ಪೆಟ್ಟುಗಳು, ಏಟುಗಳು, ಅವಮಾನಗಳು, ನಿಂದನೆಗಳು ತಪ್ಪಿದಲ್ಲ. ಈ ಪ್ರಪಂಚವೇ ಹೀಗೆ ಗುರು. ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತದೆ ಮತ್ತು ಸುಳ್ಳಿಗೆ ಸುಖ ಎಲ್ಲೈತಿ. ಯಾವತ್ತಿದ್ದರೂ ಹಾಲಿಗೆ ಹಾಲು, ನೀರಿಗೆ ನೀರು ಆಗೋದು. ಯಾವತ್ತಿದ್ದರೂ ಸತ್ಯಕ್ಕೆ ಜಯ ಇದ್ದೇ ಇರುತ್ತದೆ. ಇಲ್ಲಿ ಬಡವ ಶ್ರೀಮಂತರ ನಡುವೆ ಅವರ ಮನಸ್ಸು ಹೇಗಿರುತ್ತಂದ್ರೆ, ಒಂದು ಸಣ್ಣ ಕಥೆಯೊಂದಿಗೆ ಹೇಳ್ತೀನಿ. ಒಬ್ಬಳು ಶ್ರೀಮಂತ ಮಹಿಳೆ ಸೀರೆ ಅಂಗಡಿಗೆ ಹೋಗಿ ಅಂಗಡಿಯವನಿಗೆ, ನೋಡಪ್ಪ, ನನ್ನ ಮಗಳ ಮದುವೆ ಇದೆ, ಒಂದು ಅತಿ ಕಡಿಮೆ ಬೆಲೆಯುಳ್ಳ ಸೀರೆ ತೋರಿಸು, ಅದು ನಮ್ಮ ಮನೆ ಕೆಲಸದವಳಿಗೆ ಕೊಡಬೇಕು ಎಂದು ಹೇಳುತ್ತಾಳೆ. ಮತ್ತು ಅಷ್ಟರಲ್ಲಿ ಅವರ ಮನೆಯ ಕೆಲಸದವಳು ಅದೇ ಅಂಗಡಿಗೆ ಬಂದು ಅಂಗಡಿಯವನಿಗೆ, ನೋಡಿ ಅಣ್ಣವ್ರೆ, ಒಂದು ಅತಿ ಬೆಲೆಯುಳ್ಳ ಒಳ್ಳೆಯದಾದ ಸೀರೆ ತೋರಿಸು, ಅದು ನಾನು ಕೆಲಸ ಮಾಡುವ ಮನೆಯ ಮಾಲೀಕರ ಮಗಳ ಮದುವೆಗೆ ಉಡುಗೊರೆ ಕೊಡಬೇಕು ಎಂದು ಹೇಳುತ್ತಾಳೆ. ನೋಡಿ, ಇಲ್ಲಿ
ಬಡತನವಿದ್ದರೂ ಸಹ ಅವಳ ಮನಸ್ಸಿಗೆ ಬಡತನವಿಲ್ಲ. ಅಂದರೆ ಬಡವರು ಯಾವಾಗಲೂ ಹೃದಯವಂತರು. ಮನಸ್ಸು ದೊಡ್ಡದ್ದು. ಶ್ರೀಮಂತರ ಹತ್ತಿರ ದುಡ್ಡು ಇರ್ಬೋದು, ಆದರೆ ಮನಸ್ಸು ಮಾತ್ರ ಬಡವ. ಇದೇ ಶ್ರೀಮಂತರ ಬಡವರ ನಡುವಿನ ವ್ಯತ್ಯಾಸ. ನಮ್ಮ ಜೀವನದಲ್ಲಿ ಯಾರು ವಿಶ್ವಾಸದಿಂದ ಮತ್ತು ಪ್ರಾಮಾಣಿಕವಾಗಿ ನಂಬಿಕೆಯಾಗಿ ಇರುವಂಥವರಿಗೆ ಹೆಚ್ಚು ದುಃಖ ಕೊಡುತ್ತದೆ. ಮತ್ತು ಯಾರು ಏನು ಮಾಡದೆ ಬರೀ ನಿಂದನೆಗಳು, ಅವಮಾನಗಳು, ಮೋಸ ಮಾಡುವಂಥವರಿಗೆ, ವಂಚನೆ ಮಾಡುವಂಥವರಿಗೆ ಯಾವಾಗಲೂ ನಗಿಸುತ್ತಲೇ ಇರುತ್ತದೆ ಈ ಜೀವನ. ಮತ್ತು ಕೊಟ್ಟ ಮಾತು ತಪ್ಪದವರನ್ನು ಅವಮಾನಿಸುತ್ತದೆ. ಇದು ಈಗಿನ ವಾಸ್ತವಿಕ ಸತ್ಯ ಬದುಕು. ಸುಳ್ಳು ಮಾತುಗಳು ಹೇಳೋರಿಗೆ ಗೌರವ ಕೊಡುತ್ತದೆ ಮತ್ತು ಸತ್ಯ ಹೇಳೋರಿಗೆ ಯಾವಾಗಲೂ ದೂರ ಇಡ್ತದೆ. ಇದು ವಾಸ್ತವಿಕ ಸತ್ಯ. ನಾವು ವಾಸಿಸುತ್ತಿರುವ ಈ ಸಮಾಜದಲ್ಲಿ ನಮ್ಮ ಸಂಬಂಧಿಕ ಯಾವತ್ತಿದ್ದರೂ ಅವರು ನಮ್ಮ ವಿರೋಧ ಪಕ್ಷದ ನಾಯಕರಿದ್ದಂತೆ. ಏಕೆಂದರೆ ನಾವು ಎಷ್ಟೇ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿದರೂ ಸಹ ನಮ್ಮನ್ನು ವಿರೋಧಿಸುವುದು ಅವರು ಎಂದಿಗೂ ಬಿಡುವುದಿಲ್ಲ. ನಮ್ಮ ಕಾಲು ಎಳೆಯುತ್ತಲೇ ಇರ್ತಾರೆ. ನಮ್ಮನ್ನು ಕೆಟ್ಟವ್ರನ್ನಾಗಿ ಮಾಡಿ ತಾವು ಮಾತ್ರ ಜನರ ಕಣ್ಣಲ್ಲಿ ಸರಿಯಾಗಿ ಇರಬೇಕೆಂದು ಪ್ರಯತ್ನ ಮಾಡುತ್ತಲೇ ಇರ್ತಾರೆ. ಅವಮಾನಿಸುವುದು, ಅಪಮಾನಿಸುವುದು ಮತ್ತು ಟೀಕೆ ಮಾಡುವುದು ಬಿಡೋದಿಲ್ಲ. ನಾವು ಹೇಗೆ ಇದ್ದರೂ ಸಹ ಅವರು ನಮ್ಮನ್ನು ಅವಮಾನಿಸುವುದು ಬಿಡುವುದಿಲ್ಲ. ಒಂದು ಮಾತು, ನಿಮ್ಮ ಮನ್ಯಾಗ ಏನಾದ ಏನಿಲ್ಲ ಅಂತ ಯಾರು ಮನೆ ಒಳಗೆ ಬಂದು ನೋಡಲ್ಲ, ಏನು ಕೇಳಲ್ಲ. ನಿನ್ನ ಮನ್ಯಾಗ ಏನೂ ಇಲ್ಲದಿದ್ದರೂ ಪರವಾಗಿಲ್ಲ, ಒಣ ರೊಟ್ಟಿ ತಿಂದುಕೊಂಡು ಕಾಲು ಕಳೀರಿ. ಆದರೆ ನಿಮ್ಮ ರಕ್ತ ಸಂಬಂಧಿಗಳ ಮನೆ ಬಾಗಿಲಿಗೆ ಮಾತ್ರ ಎಂದಿಗೂ ಹೋಗಬೇಡಿ, ಕೈ ಚಾಚಬೇಡಿ. ಏಕೆಂದರೆ ಅವರು ಸಹಾಯ ಮಾಡುವ ಕೈಗಳು ಮತ್ತು ನಾಲಿಗೆಯಿಂದ ವಿಷವನ್ನೇ ಹೂಗಳನ್ನು ಶುರು ಮಾಡ್ತಾರೆ. ಇದು ಕೇಳಲು ಬಲು ಕಹಿ ಆಗಿರ್ಬೋದು, ಆದರೆ ಸತ್ಯ ಮಾತು. ಒಂದು ಅರ್ಥಗರ್ಭಿತವಾದ ಮಾತು ಅದೇನೆಂದರೆ, ಇಲ್ಲಿ ಹಣ ಅನ್ನೋದು ಮನುಷ್ಯನ ನೆಮ್ಮದಿ ಹಾಳು ಮಾಡಿಬಿಡ್ತದೆ, ಸುಖ ಶಾಂತಿಯಿಂದ ಇರಲು ಬಿಡೋದಿಲ್ಲ. ಕುಂತಲ್ಲಿ ನಿಂತಲ್ಲಿ ಹಣದ ಧ್ಯಾನ, ಅದರದೇ ವಿಚಾರ. ಮಲಗಿದಾಗಲೂ ಅದು ಎದ್ದಾಗಲೂ ಅದರದೇ ವಿಚಾರ. ಹೇಗಿದೆ ಹಣದ ಮಹಿಮ? ಇಲ್ಲಿ ಒಬ್ಬ ವ್ಯಕ್ತಿ ಹಣ ಕಡಿಮೆ ಇದ್ದರೆ ದಿನವಿಡೀ ಚಿಂತೆ ಮಾಡುತ್ತಾನೆ, ಮತ್ತು ಹೆಚ್ಚಿಗೆ ಹಣ ಇದ್ದರೆ ಇಡೀ ರಾತ್ರಿ ಎಲ್ಲ ಚಿಂತೆ ಮಾಡುತ್ತಾನೆ. ಹೇಗಿದೆ ಈ ಪ್ರಪಂಚ? ಹಣ ಎನ್ನುವುದು ಬಹಳ ಲಜ್ಜಿತನ ಮಾಡಿಬಿಡುತ್ತದೆ. ಹಣಕ್ಕಾಗಿ ಎಂಥವನ್ನೇ ಆಗಲಿ ಕೀಳುಮಟ್ಟಕ್ಕೆ ತಂದು ನಿಲ್ಲಿಸುತ್ತದೆ. ಇಲ್ಲಿ ನಾವಿರುವ ಸ್ವಾರ್ಥದ ಪ್ರಪಂಚದಲ್ಲಿ ಹೆಚ್ಚು ಜನ ಬರೀ ಅನ್ಯಾಯದಿಂದ ಸಂಪಾದನೆ ಮಾಡುತ್ತಾನೆ. ಕಷ್ಟಪಟ್ಟು ದುಡಿಯದೆ ಅನ್ಯಾಯದಿಂದ ಹಣ ಸಂಪಾದನೆ. ಆದರೆ ಒಂದು ಮಾತು, ಯಾವ ರೀತಿ ಹೂವಿನಿಂದ ಕಿತ್ತು ತಂದು ಮಕರದಿಂದ ಮಾಡಿದ ಜೇನುಹುಳುಗಳಿಗೆ ಸಿಕ್ಕಿಲ್ಲವಂತೆ, ದುಶ್ಮನ ಬಂದು ಕಸ್ಕೊಂಡು ಹೋದ ಎನ್ನುವಂತೆ. ಆ ಹುಳುಗಳಿಗೆ ದಕ್ಕೋದಿಲ್ಲ ಎಂದಮೇಲೆ ಪರರ ಬಳಿ ಕಿತ್ತು ಮಾಡಿದ ಸಂಪತ್ತು ಉಳಿಯುತ್ತಾ? ಕಿತ್ತು ತಂದದ್ದು 10 ಮುಳುಗೋ ತನಕ, ಆದರೆ ದುಡಿದು ತಂದದ್ದು ಕೊನೆ ತನಕ ಇರುತ್ತದೆ. ಇದು ಯಾವತ್ತೂ ಮರೆಯಬಾರದು. ದುಡಿದು ತಿನ್ನಬೇಕು. ದುಡಿದು ತಿನ್ನುವುದರಲ್ಲಿ ಸುಖ ಇದೆ. ಪರರ ಆಸ್ತಿಗೆ, ಪರರ ಹಣಕ್ಕೆ ಯಾವತ್ತೂ ಆಸೆ ಪಡಬಾರದು. ನಿಮ್ಮ ದುಡಿಮೆ ನಿಮಗೆ ಯಾವತ್ತಿದ್ದರೂ ಕೈ ಬಿಡೋದಿಲ್ಲ. ಜೀವನದಲ್ಲಿ ದುಡಿತಾ ಇರಬೇಕು, ದುಡಿದು ತಿನ್ನಬೇಕು. ಇದೇ ಉತ್ತಮ ಜೀವನ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.